ಹಲೋ ಫ್ರೆಂಡ್ಸ್, ನಾನು ಸೈಯದ್ ಕರ್ನಾಟಕ ತುಮಕೂರಿಂದ. ನೋಡಿ ಫ್ರೆಂಡ್ಸ್, ಇದು ಓಮಿನಿ. ಇದು ಕ್ಲಚ್ಚು ಪ್ರಾಬ್ಲಮ್ ಆಗಿದೆ. ಇದು ಗೇರ್ ಕರೆಕ್ಟಾಗಿ ಬೀಳ್ತಿದ್ದಾವೆ. ನೋಡಿ, ಇದು ಗೇರು A to Z ಕರೆಕ್ಟಾಗಿ ಬೀಳ್ತಿದ್ದಾವೆ. ಇದು ಕ್ಲಚ್ಚು ಜಾಮ್ ಆಗಿದೆ. ನೋಡಿ, ಈ ಥರ ಕ್ಲಚ್ಚು ಜಾಮ್ ಆಗಿದೆ. ಏನಾಗಿದೆ ಫುಲ್ಲು ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ನೋಡಿ, ಇದು ಗೇರ್ ಹಾಕಿ ಮೂವ್ ಮಾಡಿದ್ರೆ ಹೋಗ್ತಾ ಇದೆ ಗಾಡಿ. ನೋಡಿ, ಏನು ಪ್ರಾಬ್ಲಮ್ ಇಲ್ಲ, ಏನು ರೈಸ್ ಆಗ್ತಿಲ್ಲ, ಏನೂ ಇಲ್ಲ. ಇದು ಬರೀ ಲಿವರ್ ಜಾಮ್ ಆಗಿದೆ, ಇಲ್ಲಾಂದರೆ ಸ್ಪ್ರಿಂಗ್ ಪ್ರಾಬ್ಲಮ್ ಇದೆ, ಇಲ್ಲಾಂದರೆ ಕ್ಲಚ್ ಕೇಬಲ್ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಇದೆ ಫುಲ್ ತೋರಿಸ್ತೀನಿ. ಸ್ಕಿಪ್ ಮಾಡಬೇಡಿ ವಿಡಿಯೋ. ಸ್ಕಿಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇದು ಗೊತ್ತಾಗಲ್ಲ. ನೀವು ಮನೆ ಹತ್ರನೇ ರೆಡಿ ಮಾಡ್ಕೋಬೋದು. ಇದು ಆ ಥರ ನಾನು ಇದು ತೋರಿಸ್ತೀನಿ. ಇದು ಏನು ಗ್ರೀಸಿಂಗ್ ಮಾಡಬೇಕಾ, ಆಯಿಲಿಂಗ್ ಮಾಡಬೇಕಾ, ಏನು ಮಾಡಬೇಕು ಫುಲ್ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ 40 ಟಾಪ್ ಗೇರಲ್ಲಿ 40 ಹೋಗ್ತಾ ಇದೆ. ಏನು ರೈಸ್ ಆಗ್ತಾ ಇಲ್ಲ ಗಾಡಿ. ಇದು ನೋಡೋಣ ಏನು ಪ್ರಾಬ್ಲಮ್ ಆಗಿದೆ, ನೋಡೋಣ ವಿಡಿಯೋಲ್ಲಿ. ನೋಡಿ ಫ್ರೆಂಡ್ಸ್, ಇದು ಟ್ರಾಫಿಕಲ್ಲಿ ಹೊಡಿಯೋಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಿದೆ. ಇದು ಗಾಡಿನೇ ಶೇಕ್ ಆಗ್ತಾಯಿದೆ. ಯಾವ್ದಾರ ಪ್ರಾಬ್ಲಮ್ ಇದೆ ನೋಡಿ. ಇದು ಫುಲ್ಲು ಸೌಂಡು. ನೋಡಿ ಫ್ರೆಂಡ್ಸ್, ಇದು ಲಿವರು ಜಾಮ್ ಆಗಿದೆ. ಈ ಥರ ಇದು ಮುಂಚೆ ಇದು ಲಿವರ್ ಲಾಕ್ ಬರುತ್ತೆ. ಇಲ್ಲಿ ಇದು ಲಾಕ್ ಓಪನ್ ಮಾಡಬೇಕು. ಇದು 14-15 ಸ್ಪಾನರ್ ತಂದು ಎಳ್ಳು ಲೂಸ್ ಮಾಡಿ ಕೇಬಲ್ ತಗೊಂಡು ಇದು ಲಿವರ್ ತಗೋಬೇಕು ಆಚೆ. ಗ್ರೀಸಿಂಗ್ ಮಾಡಿ ಮುಂಚೆ ಚೆಕ್ ಮಾಡಬೇಕು. ಹಂಗೂ ಸರಿ ಇದು ಅವಾಗ ಸೌಂಡ್ ಬರ್ತಿದ್ದಂದರೆ ಕೇಬಲ್ ಚೇಂಜ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಲಿವರ್ ತೆಗ್ದಿದ್ದೀನಿ. ನೋಡಿ ಯಾವ ಥರ ಎಳಗಡೆ ಎಲ್ಲ ಫುಲ್ಲು ಮಣ್ಣು ಸೇರ್ಕೊಂಬಿಟ್ಟಿದೆ. ಇದು ಲಿವರ್ ಜಾಮ್ ಆಗಿದೆ. ಇದು ನೋಡಿ, ಇಲ್ಲಿ ಈ ಥರ ಕೆಂಪಗಾಗ್ಬಿಟ್ರೆ ಪೂರ್ತಿ ಮಣ್ಣು ಸೇರ್ಕೊಂಡಿರತ್ತೆ ಇದ್ರಾಗೆ. ಅದಕ್ಕೋಸ್ಕರ ಅದು ಸೌಂಡ್ ಬರ್ತಿದೆ. ಅದು ಕೇಬಲ್ಲು ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ಲಿವರ್ ನೋಡಿ ಯಾವ ಥರ ಇದು ಫುಲ್ಲು ಕೆಂಪಗಾಗಿದೆ. ನೋಡಿ, ಇದು ಕೇಬಲ್ಲು ತೆಗ್ದಿದ್ದೀನಿ ಆಚೆ. ಅಲ್ಲಿ ಗೇರ್ ಬಾಕ್ಸ್ ಹತ್ರ ಲಿವರ್ ಹತ್ರ ಬಿಚ್ಕೋಬೇಕು. ಬಿಚ್ಕೊಂಡು ಕೇಬಲ್ ಚೆಕ್ ಮಾಡೋಣ. ಇದು ಕೇಬಲ್ ಜಾಮ್ ಇದೆಯಾ ಇಲ್ಲ ಫ್ರೀ ಇದೆಯಾ ಚೆಕ್ ಮಾಡೋಣ. ಚೆಕ್ ಮಾಡಿ ಕೇಬಲ್ ಫ್ರೀ ಇದೆ ಲಿವರ್ ಗ್ರೀಸಿಂಗ್ ಮಾಡಿ ಹಾಕಬೇಕಿದು. ಡೀಸೆಲಲ್ಲಿ ನೀಟಾಗಿ ತೊಳೆದು ಲಿವರು ಗ್ರೀಸಿಂಗ್ ಮಾಡಿ ಫಿಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಕೇಬಲ್ಲು ಫುಲ್ ಜಾಮ್ ಆಗಿದೆ. ನೋಡಿ ನೋಡಿ, ಇದು ಶೇಕೆ ಆಗ್ತಿಲ್ಲ, ಕೇಬಲ್ ಜಾಮ್ ಆಗಿದೆ. ಆಚೆಗೆ ತೆಗಿತೀನಿ. ಇದು ಕೇಬಲ್ ಆಚೆಗೆ ತಕ್ಕೊಂಡು ಚೆಕ್ ಮಾಡೋಣ, ಆವಾಗ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೇಬಲ್ ಜಾಮ್ ಆಗಿದೆ. ನೋಡಿ, ಎಳೆಯೋದು ಮೇಲೆ ಕೆಳಗಡೆ ಮಾಡು. ಕೇಬಲ್ಲು ಹೋಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ಕೇಬಲ್ ಫುಲ್ ಜಾಮ್ ಆಗಿದೆ. ಕೇಬಲ್ ಹಾಕಬೇಕು, ಲಿವರ್ ಗ್ರೀಸಿಂಗ್ ಮಾಡಬೇಕು. ಮಾಡಿ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಇದು ಹಿಂಗೆ ಜಾಮ್ ಆಗಿದ್ರೆ ಕ್ಲಚ್ಚು ಚೇಂಜ್ ಮಾಡಿಬಿಡ್ತಾರೆ. ಕ್ಲಚ್ಚಿನೇನು ಪ್ರಾಬ್ಲಮ್ ಇಲ್ಲ. ಇದು ಬರೀ ಕೇಬಲ್ ಪ್ರಾಬ್ಲಮ್ ಇದೆ ಅಷ್ಟೇ. ಇದು ನೋಡಿ, ಇದು ಜೀನಿಯನ್ ಮಾರುತಿ ಸುಜುಕಿ ಜೀನಿಯನ್ ಪಾರ್ಟ್ಸ್ ಅಂತ ಇದೆ. ನೋಡಿ, ಇದ್ರದ್ದು ಪ್ರೈಸು 360 ರೂಪಾಯಿ. ನೋಡಿ, ಇಲ್ಲಿ 360 ರೂಪಾಯಿ ಕ್ಲಚ್ ಕೇಬಲ್. ಇದು ಒರಿಜಿನಲ್ಲು ಕೇಬಲ್ ಹಾಕ್ತೀನಿ. ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಏನಾಗಿದೆ, ಏನು ಪ್ರಾಬ್ಲಮ್ ಇದೆ. ಮತ್ತು ನೋಡಿ ಫ್ರೆಂಡ್ಸ್, ಇದು ಲಿವರ್ ಫಿಟ್ ಮಾಡಿದ್ದೀನಿ. ಕ್ಲಚ್ ಲಿವರು ಕೈಯಲ್ಲಿ ಫ್ರೀ ಇದೆ. ನೋಡಿ, ಅದು ನೋಡಿ, ಅದು ಎಷ್ಟು ಫ್ರೀ ಇದೆ ನೋಡಿ, ಕೈಯಲ್ಲಿ ಹೋಗ್ತಾ ಇದೆ. ಇನ್ನು ಕ್ಲಚ್ ಕೇಬಲ್ ಫಿಟ್ ಮಾಡಿಲ್ಲ, ಸುಮ್ಮನೆ ಹಾಕಿರೋದಷ್ಟೇ. ಅದು ಕ್ಲಚ್ ಕೇಬಲ್ ಫಿಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಗೇರಿಗಾಗಿ ತೋರಿಸ್ತೀನಿ. ನೋಡಿ ಸರ್, ಇದು ಕ್ಲಚ್ ವೇರೆಲ್ಲ ಕ್ಲೀನಾಗಿ ಫಿಟ್ ಮಾಡಿದ್ದೀನಿ. ನೋಡಿ, ಇದು ಪ್ಲೇ ಆಗಿರ್ಬೇಕು. ಈ ಥರ ಇದು ಪ್ಲೇ ಐತೆ. ನೋಡಿ, ಇದು ಲಿವರು ಪ್ಲೇ ಇರಬೇಕು. ಇದು ಪ್ಲೇ ಇಲ್ಲ ಅಂದರೆ ಗೇರು ಜಾಮ್ ಆಗುತ್ತೆ. ಕೇಬಲ್ ಯಾವ ಗಾಡೀಲಿ ಬರುತ್ತೆ ಎಲ್ಲ ಗಾಡೀಲೂ ಕ್ಲಚ್ ಲಿವರು ಫ್ರೀ ಇರಬೇಕು. ಗೇರ್ ಬಾಕ್ಸ್ ಕ್ಲಚ್ ಲಿವರ್ ಇದು ಫ್ರೀ ಇರಬೇಕಿದು. ನೋಡಿ ಫ್ರೆಂಡ್ಸ್, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಈಗ ಕ್ಲಚ್ ನೋಡಿ, ಈಗ ಫುಲ್ಲು ಫ್ರೀ ಇದೆ. ಲಿವರ್ ಎಲ್ಲ ಫ್ರೀ ಮಾಡಿ ಇದು ಕೇಬಲ್ ಹಾಕಿದ್ದೀನಿ. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇದು ನೋಡಿ ನೋಡಿ, ಗೇರೆಲ್ಲ ಸ್ಮೂತ್ ಬೀಳ್ತೈತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಅಷ್ಟೇ. 5th ಬರೋಲ್ಲ ಇದಕ್ಕೆ. ರಿವರ್ಸ್ ನೋಡಿ, ರಿವರ್ಸು ಮೂವ್ ಮಾಡ್ತಾಯಿದ್ದೀನಿ. ನೋಡಿ ನೋಡಿ, ಫಸ್ಟು, ಸೆಕೆಂಡು, ಥರ್ಡು,
ಕೆಲಸ ಸಕ್ಸಸ್ ಆಗಿದೆ. ಬರೀ ಕೇಬಲ್ ಫಾಲ್ಟು, ಆಮೇಲೆ ಲಿವರು ಜಾಮ್ ಆಗಿತ್ತು, ಇಷ್ಟೇ ಪ್ರಾಬ್ಲಮ್ ಇದ್ದಿದ್ರಾಗ. ನೋಡಿ ಫ್ರೆಂಡ್ಸ್, A to Z ಪಕ್ಕ ರೆಡಿ ಆಗಿದೆ. ಕ್ಲಚ್ ನೋಡಿ, ಈಗ ಫುಲ್ಲು ಫ್ರೀ ಇದೆ ನೋಡಿ ಕ್ಲಚ್ಚು. ನೋಡಿ 60, 80 ಆರಾಮಾಗಿ ಹೋಗುತ್ತೆ. ಇದು 2005 ಮಾಡಲ್, ಓಲ್ಡ್ ಮಾಡಲ್ ಓಮಿನಿ. ಇದು ಕೆಲಸ ಸಕ್ಸಸ್ ಆಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.